ಇಲ್ಲ ಬೇಡ, ನೀನೇನು ಬರ್ತಿಲ್ಲ. ಮತ್ತೆ ಡೆಡಿಕೇಶನ್. ಎಸ್, ಈಗಿನ ಮಕ್ಕಳು ಟಿವಿಯಲ್ಲಿ ರಸ್ತೆಗಳ ಅಕ್ಕಪಕ್ಕ ಬಸ್ಗಳ ಮೇಲೆ ಹಾಕಿರುವ ಜಾಹೀರಾತುಗಳನ್ನು ನೋಡಿ ಪ್ರೇರೇಪಿತರಾಗುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ಗುಟ್ಕಾ ಜಾಹೀರಾತುಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಇದರಿಂದ ಯುವಜನತೆ ಗುಟ್ಕಾ ವ್ಯಸನದ ಮುಖ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಬಸ್ಗಳು ನಗರದಿಂದ ಹಿಡಿದು ಹಳ್ಳಿಗೂ ಸಂಚಾರ ಮಾಡುತ್ತವೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಗುಟ್ಕಾ ಕಂಪನಿಗಳು ಸಾರಿಗೆ ಇಲಾಖೆಯ ಜೊತೆ ಒಪ್ಪಂದ ಮಾಡಿಕೊಂಡು ಸರ್ಕಾರಿ ಬಸ್ಗಳ ಮೇಲೆ ಗುಟ್ಕಾ ಜಾಹೀರಾತುಗಳನ್ನು ಹಾಕಿದ್ದು, ಈಗಿನ ಮಕ್ಕಳು ಜಾಹೀರಾತುಗಳನ್ನು ಕಂಡು ಪ್ರೇರೇಪಿತರಾಗುತ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ನಗರದ ಸಮಾಜ ಕಳಕಳಿ ಯುವಕರ ಗುಂಪೊಂದು ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗಳ ಮೇಲೆ ಹಾಕಿದ್ದ ಗುಟ್ಕಾ ಜಾಹೀರಾತುಗಳನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಯ್ಯೋ ಇಲ್ಲ ಬಿಡೋಣ. ಇಲ್ಲ ಬೇಡ, ನೀನೇನು ಬರ್ತಿಲ್ಲ ಬಿಡು. ಮತ್ತೆ ಡೆಡಿಕೇಶನ್. ಸರ್, ಇದು ಬಂದು ಮೊದಲೇ KRTC ಬಸ್ ಮೇಲೆ ಹಾಗೂ ಯಾವುದೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಪಾನ್ ಮಸಾಲ ಅಥವಾ ಏನೋ ಪೋಸ್ಟರಲ್ಲಿ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಅದ್ರ ಮೇಲೂ ಹಾಕಿದ್ದಾರೆ. ಸೊ ಮೊನ್ನೆ ಯಾರೋ ಮಿನಿಸ್ಟರ್ ಹೇಳಿದ್ದಾರೆ, ಸರ್ ಈ ಥರ ಎಲ್ಲ ಹುಡುಗರೆಲ್ಲ ಕಿತ್ತಾಕ್ತಿದ್ರೆ ಏನಂದರೆ ಅದರಿಂದ 60 ಕೋಟಿ ಬರ್ತಾಯಿದೆ ಅಂತ ಹೇಳ್ತಾರೆ. ಏನಕ್ಕೆ 60 ಕೋಟಿ? ಏನು ಮಾಡ್ತಾಯಿದ್ದು ನೀವು? 60 ಕೋಟಿ ಎತ್ಕೊಂಡು ಏನೊಂದು ಬಸ್ ಹಾಕ್ತಾ ಇದ್ದೀರಾ ಅಥವಾ ಬಸ್ ಇದ್ರೆ ಏನು ಮಾಡ್ತಾಯಿದ್ದೀರಾ? ಅದ್ರ ಬಗ್ಗೆ ಏನೂ ಮಾಡ್ತಿಲ್ಲ. ಸೊ ಇದ್ರ ಬಗ್ಗೆ ಯೂತ್ ಹಾಳಾಗ್ತಾ ಇದ್ದಾರೆ. ಮೊನ್ನೆ ತಮಿಳ್ನಾಡಲ್ಲಿ ಒಬ್ಬ ಕ್ಯಾನ್ಸರ್ ಬಂದು ಒಬ್ಬ ಯೂತೇ ಸತ್ತೋಗಿದ್ದಾನೆ. ಸೊ ಅದ್ರ ಬಗ್ಗೆ ನಾವು ಇದು ಮಾಡಿದರೆ ಆ್ಯಂಡ್ ಪಾನ್ ಮಸಾಲ ಅದ್ರ ಬಗ್ಗೆ ಎಲ್ಲ ಬ್ಯಾನ್ ಮಾಡಬೇಕು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಸರ್ಕಾರ ಎಂತ ಐತಂದರೆ ಒಳ್ಳೇದು ಹಾಕ್ರಿ, ಕೆಟ್ಟದಾಗೆ ಹಾಕ್ತೀರಿ ನೀವು. ಇದೇನು ಒಳ್ಳೇದು ಮಾಡ್ತಾಯಿದ್ದೀರ? ನೀವೇನಾದರೂ ಒಳ್ಳೇದೇನು ಮಾಡ್ತಾ ಇಲ್ಲವಲ್ಲ, ಅದಕ್ಕೆ ಕೆಟ್ಟದೇ ಆಗ್ತಾಯಿದ್ದಾರಲ್ಲ ನೀವು. ಅದಕ್ಕೋಸ್ಕರ ಒಂದು ಒಳ್ಳೆ ಜಾಹೀರಾತು ಕೊಡಿ. ಕುವೆಂಪು, ದಾರಾ ಬೇಂದ್ರೆ ಎಂಥವು ಮಹಾತ್ಮ ಇದ್ದಾರೆ. ಸೊ ಅವ್ರದ್ದೆಲ್ಲ ಜಾಹೀರಾತು ಹಾಕಿ ಬೇಕಾದರೆ ಇದೊಂದು ಮಾಡ್ಕೊಬೋದು ನಾನು ಹೇಳ್ಬೋದು. ಸೊ ಈಗ ಯಾಕೆಂದರೆ ಅದರಿಂದ ಏನಾಗ್ತಿದೆ ಅಂತ ಸರ್, ಅದನ್ನ ನೋಡಿಂದ ಯೂತ್ ಹಾಳಾಗ್ತಾ ಇದ್ದಾರೆ. ಅದ್ರ ಮೇಲೆ ಇದೆ ಪಾನ್ ಮಸಾಲ ಚೈನಿ ಹಾಕಿ ಒಳ್ಳೇದು ಅಂತ ಹೇಳಿ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ? ಅದರಿಂದ ಏನು ಒಳ್ಳೇದಾಗಿದೆ? ಎಲ್ಲ ಕೆಟ್ಟದೇ ಅಲ್ಲ ಅದರಿಂದ ಆಗಿರೋದು. ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು. ಅಲ್ಲ, ಗುಟ್ಕಾ ಮಸಾಲ ಈಸ್ ಒಳ್ಳೇದು ಅಂತ ಸರ್ಟಿಫೈಡ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಕಡೆ ಆ ಗುಟ್ಕಾ ತಿಂದರೆ ಸುಮಾರು ಜನ ಹಾಳಾಗ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ತಮಿಳ್ನಾಡಲ್ಲೇ ಹೇಳ್ದಲ್ವ, ಎಕ್ಸಾಂಪಲ್ ಕೊಟ್ಟೆ. ತಮಿಳ್ನಾಡಲ್ಲೇ ಬಂದು ಒಬ್ಬ ಹುಡುಗ ಅದರಿಂದ ಹಾಕಿ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾನೆ. ಅದು ಹಾಕೊಂಡು ರೂಢಿಯಾಗಿ ಆಗಿ ಕಾಲೇಜ್ಗೆ ಹೋಗೋ ಹುಡುಗರಿಗೆಲ್ಲ ಕೂಡ ಅದೇ ಆಗ್ತಾ ಇದೆ. ಅದೇ ಈ ಪ್ರಾಬ್ಲಮ್. ಇನ್ನು ರಾಜ್ಯದಲ್ಲಿ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳ ಮೇಲೆ ಇದ್ದ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಕನ್ನಡ ಪರ ಸಂಘಟನೆಗಳು ಸಾರ್ವಜನಿಕ ಕಳಕಳಿಯಿಂದ ಹರಿದು ಹಾಕಿದ್ದಾರೆ. ತಂಬಾಕು ಉತ್ಪನ್ನಗಳ ಜಾಹೀರಾತು ಪೋಸ್ಟರ್ಗಳನ್ನು ಸಾರಿಗೆ ಬಸ್ಗಳ ಮೇಲೆ ಅಂಟಿಸಿರುವುದನ್ನು ಕನ್ನಡ ಸಂಘಟನೆಗಳು ವಿರೋಧಿಸಿ ಪೋಸ್ಟರ್ ತೆರವು ಮಾಡುತ್ತಿದ್ದಾರೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದ ಬಸ್ ನಿಲ್ದಾಣಕ್ಕೆ ನುಗ್ಗಿದ ಚಿಕ್ಕಬಳ್ಳಾಪುರ ಸಾಮಾಜಿಕ ಕಳಕಳಿ ಯುವಕರು ಬಸ್ಗಳ ಮೇಲೆ ಇದ್ದ ಗುಟ್ಕಾ ಪೋಸ್ಟರ್, ಸ್ಟಿಕ್ಕರ್ಗಳನ್ನು ತೆರವು ಮಾಡಿದರು. ಕೂಡಲೇ ಎಲ್ಲ ಬಸ್ಗಳ ಮೇಲೆ ಅಂಟಿಸಿರೋ ಪೋಸ್ಟರ್ಗಳನ್ನು ತೆರವು ಮಾಡಬೇಕು, ಇಲ್ಲದಿದ್ದರೆ ಕಂಡಲ್ಲಿ ಬಸ್ಗಳನ್ನು ನಿಲ್ಲಿಸಿ ಜಾಹೀರಾತುಗಳನ್ನು ಸರ್ಕಾರ ತೆರವು ಮಾಡಬೇಕೆಂದು ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು. ಮೇಜರ್ ಆಗಿ ಇಡೀ ಕರ್ನಾಟಕ ಫುಲ್ಲು ಬಸ್ಗಳು ಓಡಾಡ್ತವೆ. ಇದರಿಂದ ಅದು ಬಸ್ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆಲ್ಲ ಹೋಗ್ತವೆ, ಸಿಟಿಗಳಿಗೆ ಹೋಗ್ತಾವಲ್ಲ, ಅವಾಗ ಅಲ್ಲಿ ಸಿಟಿಯವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರುತ್ತೆ. ಆದರೆ ಹಳ್ಳಿಯವ್ರಿಗೆ ಇದನ್ನ ಹಾಕ್ಕೊಂಡ್ರೆ ಕರ್ನಾಟಕದವರೇ ಇದೆಲ್ಲ ಮಾಡ್ತಾವ್ರೆ ಅಂದರೆ ನಾವು ಮಾಡೋದ್ರಲ್ಲಿ ಇದೇನಿರಲ್ಲ ಅಂದ್ಬಿಟ್ಟು ಅಡಿಕ್ಟ್ ಆಗಿಬಿಡ್ತಾರೆ ಅದ್ರಾಗೆ. ಅದರಿಂದ ಜಾಸ್ತಿ ಜನಕ್ಕೆ ಇದಾಗುತ್ತೆ. ಸೊ ಮೇಜರಾಗಿ ಬಸ್ಸೇ ಅಲ್ವಾ, ಟ್ರಾವೆಲ್ ಮಾಡ್ತಿರಲ್ಲ, ಹಳ್ಳಿಗಳಿಗೆ ಹೋಗೋ ಬಸ್ಗಳ ಮೇಲೇ ಜಾಸ್ತಿ ಇದ್ದಾವೆ. ನಾವು ನಿನ್ನೆ ಎಲ್ಲ ರಿಮೂವ್ ಮಾಡಿದ್ರಲ್ಲ, ಅದರಲ್ಲಿ ಆಲ್ಮೋಸ್ಟು ಬಸ್ಗಳಿಗೆಲ್ಲ ಹಳ್ಳಿಗಳ ಮೇಲೆ ಹೋಗೋ ಬಸ್ಗಳ ಮೇಲೆ ಇದ್ದಾವೆ. ಇದನ್ನೆಲ್ಲ ನಾವು ನಿನ್ನೆನೂ ಮಾಡಿದರೆ ಇವತ್ತು ಹಮ್ಮಿಕೊಂಡಿದ್ದೀರಿ. ಮತ್ತು ಹಿಂಗೆ ಸಪೋರ್ಟ್ ಮಾಡಿ ನೀವು. ಸರ್ಕಾರ ಇದ್ರನ್ನ ತೆರವು ಮಾಡಬೇಕು, ಅಟ್ಲೀಸ್ಟ್ ಹಾಕ್ಬಾರ್ದು ಅಂತ ಹೇಳ್ತಾರೆ ನೀವು. ಹೌದು, ಇವಾಗ ಎಕ್ಸಾಂಪಲ್ಗೆ ಅದನ್ನ ಹಾಕೋ ಬದಲು ಇವಾಗ ರೈತರು ಎಷ್ಟೋ ಕಷ್ಟಗಳಲ್ಲಿದ್ದಾರೆ.
ಅವರು ಬೆಂಬಲವಾಗಿ ಪೋಸ್ಟರ್ಗಳನ್ನ ತಯಾರು ಮಾಡಿ ಅವು ಹಾಕ್ಬೋದು. ಇಲ್ಲಾಂದರೆ ಭುವನೇಶ್ವರಿ ತಾಯಿ ಇದ್ದಾರೆ, ಕರ್ನಾಟಕ ಇದೆ ಅವ್ರದ್ದೇ ಅಲ್ವಾ. ಸೊ ಸರ್ಕಾರ ಒಳ್ಳೆ ಜಾಹೀರಾತುಗಳು ಕೊಟ್ಟರೆ ಉತ್ತಮ ಜನಪರವಾಗಿರುವಂಥದ್ದು ಅಂತ ಹೇಳ್ತೀರಾ? ಹೌದು, ಅದರಿಂದ ಎಲ್ಲರಿಗೂ ಉತ್ತಮವಾಗಿರೋದೇ ಆಗ್ತದೆ. ಯಾಕಂದರೆ ಇವಾಗ ರೈತರ ಮೇಲೆ ಹಾಕಿದ್ರೆ ಇವಾಗ ನೋಡಿಬಿಟ್ಟು ಯಾರನ್ನ ಹಿಂಗೆ ರೈತರ ಪರವಾಗಿ ಹೋರಾಡೋಕ್ಕೂ ಬರ್ತಾರೆ. ಇವಾಗ ಅದನ್ನ ನೋಡಿ ಕಲಿತವ್ರೆ ಅಂದರೆ ಇವಾಗ ಬ್ಯಾನರ್ ಅದು ರೈತರ ಪರವಾಗಿ ಹಾಕಿದ್ರು ಕೂಡ ಅದನ್ನ ನೋಡಿ ಬರ್ತಾರಲ್ಲ ಅವಾಗ. ಹಾಂ, ಯುಟಿಲೈಸ್ ಮಾಡಿಕೊಂಡು ಅವ್ರು ರೈತರ ಪರವಾಗಿ ಹೋರಾಡೋಕ್ಕೂ ಬರ್ತಾರೆ. ಈ ಥರನೂ ಮಾಡ್ಬೋದಲ್ಲ ಅಂತ. ಇನ್ನು ರಾಜ್ಯ ಸರ್ಕಾರ ಗುಟ್ಕಾ ಜಾಹೀರಾತುಗಳಿಂದ ಬರುವ ಆದಾಯದ ಆಸೆ ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿ, ಇಲ್ಲದಿದ್ದರೆ ಯುವಕರು ದಾರಿ ತಪ್ಪುತ್ತಿರಲು ಸರ್ಕಾರವೇ ಹೊಣೆಯಾಗುತ್ತೆ ಎಂದು ಸಾರ್ವಜನಿಕರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.